ಹಾಯ್ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ಮೆಚ್ಚಿನ ಪ್ರೀತಿಯ ಲವ್ ಪೀಪಲ್ಸ್. ಏನಿಲ್ಲ, ಒಂದು ಕೇಸ್ ವಿಚಾರವಾಗಿ ನಿಮ್ಮನ್ನು ನಿಮಗೆ ತಿಳಿಸೋಕ್ಕೆ ನೋಟಿಫಿಕೇಷನ್ಸ್ ಕೊಡೋಕ್ಕೆ ನಾನು ಬಂದೆ. ಇವಾಗ ನೋಡ್ಬೋದು, ಕೋಲ್ಕತ್ತಾದಲ್ಲಿ ಒಂದು ನಮ್ಮ ಹೆಣ್ಣು ಮಗಳು ಮಮಿತಾ ಡೆಪ್ನಾಥ್ಗೆ ಏನಾಯಿತು ಅಂತ. ಇದೇ ದರ್ಶನ್ ಸರ್ ಕೇಸಲ್ಲಿ ನಾವು ಲಿಂಕ್ ಅಂದರೆ ಅಟ್ಯಾಚ್ ಮಾಡಿದ್ರೆ ರೇಣುಕಾ ಸ್ವಾಮಿ ಸರ್ದು ಮತ್ತು ದರ್ಶನ್ ಸರ್ಗೆ ಅಂದರೆ ಕೇಸಲ್ಲಿ ಅಟ್ಯಾಚ್ ಮಾಡ್ತಾ ಹೋಗಿದ್ದಾರೆ. ಸೊ ಇದೇ ರೇಣುಕಾ ಸ್ವಾಮಿ ಸರು ನೆಕ್ಸ್ಟ್ ಮೂಮೆಂಟಾಗಿ ರೇಣುಕಾ ಸ್ವಾಮಿ ಸರ್ ಥರ ಸ್ವಲ್ಪ ಜನಗಳಿರ್ತಾರಲ್ಲ, ಸೊ ಅದೇ ಥರನೇ ಏನು ಎಸ್ಕೇಪ್ ಆಗ್ತೀನಿ ಅಂತಲ್ಲ, ಸೊ ಅದೇ ಥರ ಆಗಿ ಮಾಡಿದ್ದಿದ್ರೆ ಮೆಸೇಜ್ ಸಮೇತ ಹಾಕಿ, ಇಲ್ಲಾಂದರೆ ನೆಕ್ಸ್ಟ್ ಸ್ಟೆಪ್ ಮೂಮೆಂಟಾಗಿ ಅವ್ರಿಗೇನೋ ಒಂದು ಹೆಣ್ಮಗುಗೆ ರೇಪ್ ಮಾಡಿ ಸಾಯಿಸಿದ್ದಿದ್ರೆ ಏನಾಗ್ತಾಯಿತ್ತು. ಸೊ ಅದೇ ಇದನ್ನು ಈ ಕೇಸ್ಗೆ ಆ ಕೇಸ್ಗೆ ಅಂದರೆ ಸಮಥಿಂಗ್ ಕರೆಕ್ಟ್ ಅಂದರೆ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಾಯಿದೆ. ಸೊ ನಾನು ಹೇಳಿದ್ದು ಅರ್ಥ ಆಯಿತು ಅನಿಸುತ್ತೆ. ನಾನು ನಿಮಗೆ ಬಿಡ್ತಾ ಇದ್ದೀನಿ. ಸೊ ಎಸ್, ಇಟ್ಸ್ ಅಂದರೆ ಕೋಲ್ಕತ್ತಾದಲ್ಲಿ ಏನು ಜಸ್ಟಿಸ್ ಅಂದರೆ ಅವ್ರನ್ನ ಖಂಡಿತ ಜೈಲಿಗೆ ಹಾಕಲೇಬೇಕು. ಸೊ ಅದೇ ಜೈಲಿಗಲ್ಲ, ಮರಣದಂಡನೆ ಅಂದರೆ ಸಾಯೋ ತನಕ ಜೀವಾವಧಿ ಶಿಕ್ಷೆ. ಸೊ ಅದೇ ಇಲ್ಲೂ ಸೊ ಇವ್ರಿಗೆ ಜಸ್ಟಿಸ್ ಸಿಗಲೇಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಯಾಕಂದರೆ ಕೇಸ್ ಅಲ್ಲಿಗೆ ಇಲ್ಲೇ ನಿಮಗೆ ಬಿಡ್ತಾ ಇದ್ದೀನಿ. ಸೊ ಕೇಸ್ ಕೇಸ್ ನಿಮ್ಮ ಕೈಯಲ್ಲಿ ಒಪ್ಪಿಸ್ತಾ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಟುಗೆದರ್, ಬಿ ಸೇಫ್, ಬಿ ಹೆಲ್ತಿ. We love India. We are proud to be Indian, and tomorrow we are going to celebrate the 77th Independence Day. August 15. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Jai Karnataka.